ಪಾಳೆಯದಲ್ಲಿ ಫಾರಿನ್ ಟ್ರಿಪ್ ವರ್ಸಸ್ ರೆಸಾರ್ಟ್ ಪಾಲಿಟಿಕ್ಸ್. ಸಿದ್ದು ಬಣದ ಶಾಸಕರ ವಿದೇಶ ಪ್ರವಾಸದ ಬೆನ್ನಲ್ಲೇ ರೆಸಾರ್ಟ್ ಪಾಲಿಟಿಕ್ಸ್. ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದು ಬಣದ ಶಾಸಕರ ವಿದೇಶ ಪ್ರವಾಸ, ಅದರ ಬೆನ್ನಲ್ಲೇ ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ನಡೀತಾ ಇದೆ ಅಂತ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು. ಗೋವಾದಲ್ಲಿ 40 ರೂಮ್ ಬುಕ್ ಆಗಿದೆ ಅಂತ ಅಭಯ್ ಪಾಟೀಲ್ ಮಾಹಿತಿ ಕೊಟ್ಟಿರೋದು. ಕಾಂಗ್ರೆಸ್ನಲ್ಲಿ ರೆಸಾರ್ಟ್ ರಾಜಕೀಯ ಶುರುವಾಗತ್ತೆ ಅಂತ ಶಾಸಕರು ಹೇಳಿದ್ದಾರೆ. ನನಗೆ ಗೋವಾದವರು ಮಾಹಿತಿ ನೀಡಿದ್ದಾರೆ. ಗೋವಾದಲ್ಲಿ ಒಟ್ಟು 40 ರೂಮ್ ಬುಕ್ ಆಗಿದೆಯಂತೆ. ಯಾರ್ಯಾರು ಹೋಗ್ತಾರೆ ಗೊತ್ತಿಲ್ಲ. ರೆಸಾರ್ಟ್ ಪಾಲಿಟಿಕ್ಸ್ ಅಂತೂ ಕಾಂಗ್ರೆಸ್ನಲ್ಲಿ ಶುರುವಾಗ್ತಿದೆ ಅಂತ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೂ ಕೆಲವು ಜನ ಶಾಸಕರು ಹೋಗ್ತಾ ಇದ್ದಾರೆ. ಈಗ ನನಗೆ ಮಾಹಿತಿ ಇದ್ದಿದ್ದ ಪ್ರಕಾರ ನಾನು ಮೊನ್ನೆ ನಮ್ಮ ಸಂಘಟನೆ ದೃಷ್ಟಿಯಿಂದ ಗೋವಾ ಅಲ್ಲಿಯ ನಮ್ಮ ಪಕ್ಷದ ಪ್ರಮುಖರ ಜೊತೆ ಮಾತಾಡಿದಾಗ ಗೋವಾದಲ್ಲಿ ಸುಮಾರು 40 ರೂಮ್ಗಳು ಬುಕ್ ಮಾಡಿದ್ದಾರೆ ಅವರು. ಇನ್ನು ಗೋವಾಕ್ಕೆ ಮತ್ತೆರಡು ಜನ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಹೀಗಾಗಿ ಈ ರಿಸಾರ್ಟ್ ರಾಜಕಾರಣ ಪ್ರಾರಂಭ ಆಯ್ತಿನ್ನು. ಹೀಗಾಗಿ ಇನ್ನು ವಿಧಾನಸೌಧ ಆಡಳಿತ ವಿಧಾನಸೌಧದಿಂದ ನಡೀದಲ್ಲ, ಒಂದು ಗೋವಾದಿಂದ ನಡಿಬೋದು, ಒಂದು ವಿದೇಶದಿಂದ ನಡಿಬೋದು. ಇನ್ನೇನಿದ್ರೂ ವಿದೇಶಕ್ಕನ್ನು ನಾವೆಲ್ಲ ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲೇ ಮಾಹಿತಿ ಕೊಟ್ಟು ಅಲ್ಲಿಂದನೇ ಎಲ್ಲ ಮಾಹಿತಿ ತೊಗೊಂಡು ಅಲ್ಲಿಂದ ಆಡಳಿತ ನಡೆಯುವಂಥದ್ದು ಕಾಂಗ್ರೆಸ್ ಪರಿಸ್ಥಿತಿ ಬಂದದೆ. ಗೋವಾದಲ್ಲಿ ಯಾರ ಕಡೆ ಬುಕ್ ಮಾಡಿದ್ರೆ ಮಾಹಿತಿ ಇದೆಯಾ? ಸಿದ್ದರಾಮಯ್ಯ ಕಡೆ ಡಿ ಕೆ ಕಡೆ ಅಂತ ನೋಡಿ ಕಾಂಗ್ರೆಸ್ ಶಾಸಕರು ಬರ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ನೆಕ್ಸ್ಟ್ ಮಂತ್ ಈಗ ಆಲ್ರೆಡಿ ಬುಕ್ ಆಗಿದ್ದಾವೆ. ಬುಕ್ ಆಗಿದೆ. ಇನ್ನು ಯಾವಾಗ ಯಾರ್ಯಾರು ಪ್ರಕಟ ಆಗ್ತಾರೋ ಯಾರು ಗೊತ್ತದು. ಸಿದ್ದರಾಮಯ್ಯನವ್ರ ಕ್ಯಾಂಪು, ಡಿ ಕೆ ಅವ್ರ ಕ್ಯಾಂಪು ಗೊತ್ತಿಲ್ಲ. ಇನ್ನೂ ಕೆಲವು ಜನ ಕುರ್ಚಿ ಸಂಘರ್ಷದ ಹೊತ್ತಲ್ಲಿ ಶಾಸಕರ ವಿದೇಶ ಪ್ರವಾಸ ವಿಚಾರ. ನಾವೇನ್ ವಿದೇಶಕ್ಕೆ ಹೋಗಬಾರ್ದಾ ಅಂತ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರೇ ಬಂದು ಕರೆದಿದ್ರು ನಾವು ಹೋಗ್ತೀವಿ. ಸಿದ್ದರಾಮಯ್ಯ ಸಿಎಂ ಕುರ್ಚಿ ತ್ಯಾಗ ಮಾಡಲ್ಲ, ತ್ಯಾಗದ ಪ್ರಶ್ನೆನೇ ಬರಲ್ಲ. ಬೇರೆ ಯಾರೇ ಸಿಎಂ ಆದ್ರೂ ಸರ್ಕಾರ ನಡೆಸೋದು ಕಷ್ಟ ಇದೆ. ಈಗಿನ ಪರಿಸ್ಥಿತಿಯಲ್ಲಿ ಕಷ್ಟ ಇದೆ ಅಂತ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆ ಕೊಟ್ಟಿದ್ದಾರೆ. ದೇಶಕ್ಕೆ ನಾನು ಬಂದರೆ ನನ್ನ ಫ್ಯಾಮಿಲಿ ಜೊತೆ ನಾನು ಹೋಗ್ಬೇಕು ಅಂತ ಇದ್ದೀವಿ. ನಾನು ರಾಘವೇಂದ್ರ ಇಬ್ಬರು ಕಾರಣಾಂತರ ನಮಗೇನೋ ಕೆಲಸ ಬಿತ್ತು, ಅದರಿಂದ ಹೋಗಿಲ್ಲ. ಆಮೇಲೆ ವಿದೇಶಿ ಪ್ರವಾಸ ಮಾಡೋದ್ರಿಂದ ಅದನ್ನು ದೊಡ್ಡ ರಾಜಕೀಯ ಮುನ್ಕೊಂಬಿಟ್ಟಾರೆ. ಅದೇನು ಅಲ್ಲಪ್ಪ, ನಾವೇನು ಸರ್ಕಾರ ರೊಕ್ಕ ಹೋಗ್ತಾರೆ, ನಮ್ಮ ಸ್ವಂತ ಖರ್ಚಿನ ಹೋದರೆ ವಿದೇಶಿಗೆ ಹೊಂಟಾರೆ. ಅದೇ ಹೋಗ್ಬಾರ್ದ, ನಾವು ವಿದೇಶಿ ನೋಡಬಾರ್ದ ಎಮ್ ಎಲ್ ಎಗಳು. ಅದು ಅಂದ್ರೆ ಏನು ಗುಂಪುಗಾರಿಕೆ ಅದ್ರಾಗ ಏನು ಡಿ ಕೆ ಶಿವಕುಮಾರ್ ಕರೆದ್ರು ಹೋಗ್ತೀವಿ, ಸಿದ್ದರಾಮಯ್ಯ ಕರೆದ್ರು ಹೋಗ್ತೀವಿ, ರಾಘವೇಂದ್ರ ಕರೆದ್ರು ಹೋಗ್ತೀವಿ. ನಮಗೆ ಯಾರು ಪುಕ್ಕಟ್ಟೆ ಕರ್ಕೊಂಡು ಹೋಗ್ತೀವಿ. ನಮಗೆ ಈ ಬಜೆಟ್ ಆದ್ಮೇಲೆ ಸಿದ್ದರಾಮಯ್ಯನವರು ತ್ಯಾಗ ಮಾಡ್ತಾರ ವಿದೇಶಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.